ಪಟ್ಟಣ ಪಂಚಾಯತ್ ಅಧಿಕಾರಿಯ ಬೇಜವಾಬ್ದಾರಿತನ ಕಸದ ರಾಶಿಯಂತಾದಂತಹ ತುರುವೇಕೆರೆಯ ಪ್ರಮುಖ ಬೀದಿಗಳು. ಗಾಂಧಿ ಜಯಂತಿ ದಿನವೇ ಸ್ವಚ್ಛತೆ ಮಾಡಿಸದಂತಹ ಪಂಚಾಯತ್ ಅಧಿಕಾರಿಗಳು. ಪಟ್ಟಣ ಪಂಚಾಯತ್ ಅಧಿಕಾರಿಯ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಕಸದ ರಾಶಿಯಂತಾಗಿದೆ ತುರುವೇಕೆರೆಯ ಪ್ರಮುಖ ಬೀದಿಗಳು. ಗಾಂಧಿ ಜಯಂತಿ ದಿನವೇ ಸ್ವಚ್ಛತೆ ಮಾಡಿಸದಂತಹ ಪಂಚಾಯತ್ ಅಧಿಕಾರಿಗಳು. ಪಟ್ಟಣ ಪಂಚಾಯತ್ ಅಧಿಕಾರಿಯ ಒಂದು ನಿರ್ಲಕ್ಷ್ಯ ಇದೀಗ ಎದ್ದು ಕಾಣ್ತಾ ಇದೆ. ಮಾಂಸ ಮಾರಾಟ ನಿಷೇಧ ಇದ್ರೂ ಕೂಡ ಕೋಳಿ ಅಂಗಡಿಗಳು ಓಪನ್ ಆಗ್ಬಿಟ್ಟಿವೆ. ಸರ್ಕಾರದ ಆದೇಶ ಇದ್ರೂ ಕೂಡ ಪಾಲನೆ ಮಾಡದ ಅಧಿಕಾರಿಗಳು. ಪಟ್ಟಣ ಪಂಚಾಯತ್ ಅಧಿಕಾರಿಯ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತಾ ಇದೆ. ಕಸದ ರಾಶಿ ಅಂತಾದ ತುರುವೇಕೆರೆಯ ಪ್ರಮುಖ ಬೀದಿಗಳು. ಎಲ್ಲಾ ಬೀದಿಗಳಲ್ಲಿ ಕೂಡ ಕಸದ ರಾಶಿಗಳೇ ಇದೆ. ಗಾಂಧಿ ಜಯಂತಿಯ ದಿನವೇ ಸ್ವಚ್ಛತೆಯನ್ನ ಮಾಡಿಸಿದಂತಹ ಪಂಚಾಯತ್ ಅಧಿಕಾರಿ. ಪಟ್ಟಣ ಪಂಚಾಯತ್ನ ಅಧಿಕಾರಿಯ ನಿರ್ಲಕ್ಷ್ಯ ಇದೀಗ ಎದ್ದು ಕಾಣ್ತಾ ಇದೆ. ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ಮಾಂಸ ಮಾರಾಟ ನಿಷೇಧವಿದೆ, ಹಿಂಸೆ ಮಾಡಬಾರ್ದು ಅಂತ. ಆದ್ರೂ ಕೂಡ ಮಾಂಸದ ಅಂಗಡಿಯಲ್ಲಿ ಓಪನ್ ಆಗಿದೆ. ಸರ್ಕಾರದ ಆದೇಶ ಇದ್ರೂ ಕೂಡ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ನೀವೀಗ ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ. ಅಲ್ಲಲ್ಲಿ ಕಸದ ರಾಶಿಗಳನ್ನ ನೀವು ಗಮನಿಸ್ತಾ ಇರಬಹುದು. ಗಬ್ಬು ನಾಡ್ತಾ ಇರುವಂತಹ ಕಸದ ರಾಶಿಗಳು, ಅಲ್ಲಿರುವಂತಹ ಆಸುಪಾಸಿನಲ್ಲಿರುವಂತಹ ಮನೆ ಅಂಗಡಿಗಳು, ಅವರೆಲ್ಲ ಯಾವ ರೀತಿಯಾಗಿ ಅಲ್ಲಿ ಜೀವನ ನಡೆಸಬಹುದು. ಎಲ್ಲಾ ಕಡೆ ಕೂಡ ಕಸದ ರಾಶಿಗಳಿದೆ. ಪಟ್ಟಣ ಪಂಚಾಯತ್ ಅಧಿಕಾರಿಯ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತಾ ಇದೆ. ಒಂದ್ ಸ್ವಲ್ಪ ಕೂಡ ಅಲ್ಲಿ ಕ್ಲೀನಿಂಗ್ ಮಾಡಿಸ್ಲೇ ಇಲ್ಲ. ಕಸ ಅಲ್ಲಲ್ಲಿ ನೋಡಿ ರಾಶಿ ಹಾಕ್ಬಿಟ್ಟಿದ್ದಾರೆ. ಹಾಗೆ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಮಾಂಸ ಮಾರಾಟ ಇರೋದಿಲ್ಲ, ನಿಷೇಧ ಇರುತ್ತೆ. ಆದ್ರೆ ಇಲ್ಲಿ ನೋಡ್ತಾ ಇರಬಹುದು, ಈಗ ಚಿಕನ್ ಸ್ಟಾಲ್ ಓಪನ್ ಇದೆ, ಅಲ್ಲಿ ಮಾಂಸ ಮಾರಾಟವನ್ನ ಮಾಡಲಾಗ್ತಾ ಇದೆ. ಹಾಗಿದ್ರೆ ಸರ್ಕಾರದ ಆದೇಶ ಇದ್ರೂ ಕೂಡ ಅಧಿಕಾರಿಗಳು ಯಾಕೆ ಪಾಲನೆ ಮಾಡ್ತಾ ಇಲ್ಲ? ಈ ಒಂದು ನಿಯಮವನ್ನ ಯಾಕೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ? ಕ್ಲೀನಿಂಗ್ ಕೂಡ ಇಲ್ಲಿ ಮಾಡಬೇಕಿತ್ತು. ಗಬ್ಬು ನಾಡ್ತಾ ಇರುವಂತದನ್ನ ನೀವು ಗಮನಿಸ್ತಾ ಇರಬಹುದು. ಈಗ ಎಲ್ಲಾ ಕಡೆ ಕೂಡ ಅಲ್ಲಲ್ಲಿ ಕಸದ ರಾಶಿಗಳು ಕೂಡ ಇದೆ. ಅಕ್ಕಪಕ್ಕದಲ್ಲಿ ಮನೆಗಳಿದೆ, ಅಂಗಡಿಗಳಿದೆ. ಅವರೆಲ್ಲ ಯಾವ ರೀತಿಯಾಗಿ ಇಲ್ಲಿ ವಾಸವನ್ನ ಮಾಡಬಹುದು? ಹಾಗಿದ್ರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಪಂಚಾಯತ್ ಅಧಿಕಾರಿಗಳು ಸ್ವಚ್ಛತೆ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ಇದೆಲ್ಲವನ್ನ ಕೂಡ ಗಮನಿಸ್ತಾ ಇಲ್ವಾ? ಹಾಗಿದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ನಮ್ಮ ಪ್ರತಿನಿಧಿ ಕಿರಣ್ ಲೈನ್ ಅಲ್ಲಿ ಇದ್ದಾರೆ. ಕಿರಣ್ ಅವರೇ, ಏನಿದು ಪರಿಸ್ಥಿತಿ? ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹಾಗಿದ್ರೆ ಏನು ಈ ರೀತಿಯಾಗಿರುವಂತಹ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ? ಅಲ್ಲಲ್ಲಿ ಕಸದ ರಾಶಿಗಳನ್ನ ಹಾಕ್ಬಿಟ್ಟಿದ್ದಾರೆ. ಇದು ಪ್ರತಿ ಸಲ ಕೂಡ ಇದೇ ರೀತಿಯ ಇರುತ್ತಾ, ಪ್ರತಿದಿನ ಕೂಡ, ಅಥವಾ ಈ ಬಾರಿ ಆ ರೀತಿಯಾಗಿ ಆಗಿದ್ಯಾ? ಮೇಡಮ್, ಕಿರಣ್ ಅಂತ ಹೇಳಿ ತುರುವೇಕೆರೆಯಿಂದ ಪ್ರತಿನಿಧಿ ಮಾತಾಡ್ತಾ ಇರೋದು. ಮೇಡಮ್, ಇಲ್ಲಿ ಒಂದು ದಿನದ ಕಸ ಆಗಿದ್ರೆ ಅಷ್ಟೊಂದು ಬೀಳ್ತಿರ್ಲಿಲ್ಲ ಮೇಡಮ್. ಅದು ನೋಡಿದ್ರೆ ಗೊತ್ತಾಗುತ್ತೆ 15 ದಿವಸದಿಂದ ಅದೇ ತರ ಬಿದ್ದಿದೆ. ಈ ಒಂದು ಹೃದಯ ಭಾಗದಲ್ಲಿರುವ ಪಟ್ಟಣ ಪಂಚಾಯತಿ ವಾಣಿಜ್ಯ ಸಂಕೀರ್ಣದ ಹತ್ರ ಅವರು ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಹತ್ರನೇ ಅವರು ಕಸ ಎತ್ತಿಲ್ಲ ಅಂದ್ರೆ, ಇನ್ನ ವಾರ್ಡ್ಗಳಲ್ಲಿ ನಾವು ತೋರಿಸಿರೋದು ಬರೀ ಪ್ರಮುಖ ಬೀದಿಗಳು ಮಾತ್ರ ಮೇಡಮ್. ಇಲ್ಲಿಂದ ಮೈಸೂರಿಗೆ ಹೋಗುವ ರೋಡು, ಇಲ್ಲಿಂದ ಬಳ್ಳಾರಿಗೆ ಹೋಗುವ ರೋಡು, ಮತ್ತೆ ತಿಪ್ಟೂರಿಗೆ ಹೋಗುವ ಹೆದ್ದಾರಿ ರೋಡು, ಮತ್ತೆ ದಬ್ಬೆಘಟ್ಟಿಗೆ ಹೋಗುವ ಹೆದ್ದಾರಿ ರೋಡ್, ಪ್ರತಿ ರೋಡಲ್ಲೂ ಮೇಡಮ್, ಒಂದೊಂದು ರೋಡ್ ಅಲ್ಲ, ಪ್ರತಿ ರೋಡಲ್ಲೂ ಕಸದ ರಾಶಿ ತುಂಬಿದೆ ಮೇಡಮ್. ಆಮೇಲೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದಾಗ ಮೇಡಮ್ ಹೇಳಿ, ಸರ್ ಏನ್ ಸರ್ ಇದು ಗಾಂಧಿ ಜಯಂತಿ ದಿವಸ ಅಟ್ಲೀಸ್ಟ್ ಸ್ವಚ್ಛತೆನಾರ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳಿದ್ರೆ, ಸರ್ ಮಾಡಿದ್ದಾರೆ, ಅವ್ರು ಎಷ್ಟು ಅಂತ ಮಾಡಕ್ ಆಗುತ್ತೆ ಅಂತ ಹೇಳಿ ಆರಿಕೆ ಉತ್ತರ ಕೊಡ್ತಾರೆ ಮೇಡಮ್. ಹಾಗೆ ಇನ್ನೊಂದು, ಅಲ್ಲಿ ಗಾಂಧಿ ಜಯಂತಿ ದಿನ ಮಾಂಸ ಮಾರಾಟವನ್ನ ನಿಷೇಧ ಮಾಡಲಾಗತ್ತೆ, ಆದ್ರೆ ಅಲ್ಲಿ ಚಿಕನ್ ಸ್ಟಾಲ್ ಓಪನ್ ಇದೆಯಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ವಾ? ಹೌದು ಮೇಡಮ್, ಇದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸೇ ಇಲ್ಲ ಮೇಡಮ್. ಅವರು ಕೋಳಿ ಯಾವುದೇ ಹಂಗಿಲ್ಲದೆ ಓಪನ್ ಮಾಡಿದ್ದಾರೆ ಅಂಗಡಿನ, ಮತ್ತೆ ಮಾರಾಟ ಮಾಡಿದ್ದಾರೆ. ಅವ್ರ ಅಧಿಕಾರಿಗಳು ಅವರಿಗೆ ಗಮನಕ್ಕೆ ಮಾಹಿತಿ ಕೊಟ್ಟಿದಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೇಡಮ್. ತುಂಬಾ ಬೇಜವಾಬ್ದಾರಿತನದಿಂದ ನಡ್ಕೋತಾ ಇದ್ದಾರೆ ಮೇಡಮ್. ಹಾಗಿದ್ರೆ ಆ ಪಂಚಾಯತ್ನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಎಷ್ಟು ದಿವಸ ಅವರು ಏನ್ ಮಾಡ್ತಾ ಇದ್ರು? ಹಾಗೆ ಎಲ್ಲಾ ಕಡೆ ಕೂಡ ಅಲ್ಲಿ ಮಾಂಸವನ್ನ ನಿಷೇಧ ಮಾಡಿದ್ರು ಕೂಡ ಓಪನ್ ಇದೆ. ಹಾಗಿದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಲ್ಲಿ? ಹೌದು ಮೇಡಮ್, ಬೇಜವಾಬ್ದಾರಿತನ ಉತ್ತರ ಕೊಡ್ತಾರೆ. ಯಾಕೆ ಸರ್ ಈ ತರ ಮಾಡ್ತಾ ಇದೀರಾ ಅಂತ ಕೇಳಿದ್ರೆ, ಅದ್ ಏನ್ ಮಾಡ್ತೀರಾ ಮಾಡಿ ಅನ್ನೋ ಒಂದು ಉತ್ತರ ಕೊಡ್ತಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ನೀವೀಗ ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ ಎಲ್ಲಾ ಕಡೆ ಕೂಡ ಕಸದ ರಾಶಿಗಳಿದೆ. ಇದು ಪ್ರಮುಖ ಬೀದಿಗಳಲ್ಲಿರುವ ಕಸದ ರಾಶಿಯನ್ನ ನಾವು ತೋರಿಸ್ತಾ ಇರುವಂತದ್ದು. ಹಾಗೆ ಇನ್ನೂ ಕೂಡ ವಾರ್ಡ್ಗಳಿಗೆ ಹೋದ್ರೆ ಅಲ್ಲೂ ಕೂಡ ಇದೇ ರೀತಿಯಾಗಿ ಕಸದ ರಾಶಿಗಳಿದೆ. ಅಕ್ಕಪಕ್ಕದಲ್ಲಿ ಮನೆಗಳಿದೆ, ಅಂಗಡಿಗಳಿದೆ, ಜನರು ಎಲ್ಲ ಅಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ, ಸಂಚಾರ ಮಾಡ್ಬೇಕಾಗತ್ತೆ. ಅವರೆಲ್ಲರಿಗೂ ಕೂಡ ಇದು ಕಷ್ಟ ಆಗ್ತಾ ಇದೆ. ಪಟ್ಟಣ ಪಂಚಾಯತ್ ಅಧಿಕಾರಿಗಳನ್ನ ಹೇಳಿದ್ರೆ ಅವರು ಹಾರಿಕೆಯ ಉತ್ತರವನ್ನ ಕೂಡ ನೀಡ್ತಾ ಇದ್ದಾರೆ. ಆದ್ರಿಂದ ಇನ್ನಾದ್ರೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಇದರ ಬಗ್ಗೆ ಗಮನವನ್ನ ಹರಿಸಬೇಕು. ಹಾಗೇನೆ ಆ ಕ್ಲೀನಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಬೇಕು. ಅದರ ಜೊತೆಗೆ ಮಾಂಸ ಮಾರಾಟ ನಿಷೇಧ ಇದ್ರೂ ಕೂಡ ಏನಕ್ಕೆ ಮಾಡಿದ್ದಾರೆ ಅನ್ನುವಂತ ಉತ್ತರವನ್ನ ಕೂಡ ನೀಡಬೇಕಾಗಿದೆ.